ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೇನಪ್ಪ ಚಾಪ್ಟರ್ ನಂಬರ್ 4 ಕಂಪ್ಯೂಟರ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ಬಗ್ಗೆ. ಇವಾಗ ನಾವು ಇನ್ಪುಟ್ ಡಿವೈಸ್ ಅಲ್ಲಿ ಒಂದೊಂದನ್ನ ನೀಟ್ ಆಗಿ ಡಿಸ್ಕಷನ್ ಮಾಡ್ತೋಣ. ಈಗ ನಾವು ಕೀಬೋರ್ಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಒಂದು ಕೀಬೋರ್ಡ್ ಬಂದಾಗ ಬಹಳಷ್ಟು ಎಕ್ಸಾಂಪಲ್ ಕೇಳ್ತಾರೆ. ಕೀಬೋರ್ಡ್ ಯಾವ್ದಕ್ಕೆ ಉದಾಹರಣೆ ರೀ? ಇದು ಇನ್ಪುಟ್ ಔಟ್ಪುಟ್ ಯಾವ್ದಕ್ಕೆ ಉದಾಹರಣೆ? ಇದೊಂದು ಇನ್ಪುಟ್ ಡಿವೈಸ್ ಆಗಿದೆ. ಅದೇ ತರನಾಗಿ ಈ ಒಂದು ಕೀಬೋರ್ಡ್ ಅಂತ ಬಂದಾಗ ನೆನಪಲ್ಲಿ ಇನ್ಪುಟ್ ಡಿವೈಸ್ ಗಳಲ್ಲಿ ಅತ್ಯಂತ ಮುಖ್ಯವಾಗಿ ಬಳಸುವಂತಹ ಒಂದು ಮೊದಲ ಸಾಧನ ಯಾವ್ದಪ್ಪ? ಕೀಬೋರ್ಡ್. ಇವುಗಳಲ್ಲಿ ಯಾವುದು ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್ ಆಗಿದೆ ಅಂತ ಯಾವ್ದ್ರದು? ಕೀಬೋರ್ಡ್. ಇವತ್ತು ಕೀಬೋರ್ಡ್ ಅಂತ ಬಂದಾಗ ಇಲ್ಲಿ ಏನ್ ಅಬ್ಸರ್ವ್ ಮಾಡ್ತಾರಲ್ರಿ, ಇದು ಕೀಬೋರ್ಡ್. ಇವತ್ತು ಕೀಬೋರ್ಡ್ ಅಂತ ಬಂದಾಗ ನೆನಪಿರ್ಲಿ, ಈ ಒಂದು ಕೀಬೋರ್ಡ್ ನ ಯಾರು ಕಂಡಿದ್ ಬಂದಾಗ ಈ ಒಂದು ಕೀಬೋರ್ಡ್ ನ ಕಂಡಿದ್ದಾರ್ರಿ ಕ್ರಿಸ್ಟೋಫರ್ ಲ್ಯಾಥಮ್ ಶೋಲೆ. ಇವರು ಕಂಡಿದ್ದಾರೆ. ಯಾವಾಗಪ್ಪ ಅಂದ್ರೆ 1868 ಕಂಡಿಡ್ತಾರೆ. ಸೊ ಇವರು ಕಂಡಿದಂತ ಕೀಬೋರ್ಡ್ ಯಾವ್ದಪ್ಪ? ಕ್ವಾಟ್ರೆ. QWERTY ಅಂತಿದೆ. ಕ್ವಾಟ್ರೆ ಅಂದ್ರೆ ಏನಂತ ಬಂದಾಗ ನೆನಪಲ್ಲಿ ಈ ಒಂದು ಕ್ರಿಸ್ಟೋಫರ್ ಲ್ಯಾಥಮ್ ಶೋಲೆ ಅವರು ಈ ಒಂದು ಕೀಬೋರ್ಡ್ ನ ಕಂಡಿಡಿಯೋ ಟೈಮ್ ಅಲ್ಲಿ ಏನ್ ಮಾಡ್ತಾರೆ? ಫಸ್ಟ್ ABCD ಇರುವಂತ ಕೀಬೋರ್ಡ್ ನ ಕಂಡಿಡ್ತಾರೆ. ಬಟ್ ಅದು ಅಷ್ಟೊಂದು ವರ್ಕೌಟ್ ಆಗಲ್ಲ. ಯಾಕಂದ್ರೆ ಯೂಸ್ ಮಾಡೋ ಟೈಮ್ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಳಸುವಂತ ಸಂಖ್ಯೆಗಳ ಪರ ಹಿಂದ ಮುಂದೆ ಹೆಚ್ಚು ಕಡಿಮೆ, ಅದ್ರಗೋಸ್ಕರ ಏನ್ ಮಾಡ್ತಾರೆ? ಹೆಚ್ಚಾಗಿ ಬಳಸುವಂತ ವರ್ಡ್ಸ್ ಪರ ಮಿಡಲ್ ಇರ್ತಾರೆ. ಆ ನಂತರ QWERTY ಅಂತ ಇರ್ತಾರೆ. ಅದಾದ ನಂತರ ಕೆಳಗಡೆ ಏನಪ್ಪರ ಉಳಿದ ಅಕ್ಷರ ಅಂತ. ಇದೇ ಯಾವ್ದಪ್ಪ? ಕ್ವಾಟ್ರೆ ಕೀಬೋರ್ಡ್. ಇವತ್ತು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಾಗಿ ಬಳಸುವಂತಹ ಒಂದು ಕೀಬೋರ್ಡ್ ಯಾವ್ದಪ್ಪ ಅಂದ್ರೆ ಅದು ಕ್ವಾಟ್ರೆ ಕೀಬೋರ್ಡ್. ಎಕ್ಸಾಂಪಲ್ ಕ್ವಶನ್ ಆಗಿದೆ. ಅದೇ ತರನಾಗಿ ಈ ಒಂದು ಕ್ವಾಟ್ರೆ ಕೀಬೋರ್ಡ್ ಯಾವಾಗ ಕಂಡಿದ್ದಾರೆ? 1868ರಲ್ಲಿ ಕಂಡುಹಿಡಿಯಲಾಯಿತು. ಅದೇ ತರನಾಗಿ ಈ ಒಂದು ಕೀಬೋರ್ಡ್ ನಲ್ಲಿ ಇನ್ನೊಬ್ರು ವ್ಯಕ್ತಿ ಬರ್ತಾರೆ, ಅವರೇ ಆಗಸ್ಟ್ ದೋರಕ್ ಬಂದಾಗ ಇವರು ಏನ್ ಮಾಡ್ತಾರೆ? ದೋರಕ್ ಕೀಬೋರ್ಡ್ ಅನ್ನ ಕಂಡಿಡ್ತಾರೆ. ಈ ಒಂದು ಕೀಬೋರ್ಡ್ ಇವತ್ತು ಸೈಂಟಿಸ್ಟ್ಗಳು, ಕೆಲವು ರಿಸರ್ಚ್ ಮಾಡುವಂತಹ ಕೆಲವು ತಜ್ಞರ ಈ ಒಂದು ಕೀಬೋರ್ಡ್ ನ ಬಳಸ್ತಾರೆ. ಇವತ್ತು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಅಬ್ಸರ್ವ್ ಮಾಡ್ರಿ, ಈ ಒಂದು ಮೊಬೈಲ್ ಅಲ್ಲಿ ಕೆಳಗಡೆ ಸ್ಪೇಸ್ ನ ಲಾಂಗ್ ಪ್ರೆಸ್ ಮಾಡ್ರೆ ಅಲ್ಲಿ ಆಡ್ ಕೀಬೋರ್ಡ್ ಅಂತ ಬರುತ್ತೆ. ಅಂತ ಟೈಮ್ ಅಲ್ಲಿ ನೀವು ದೋರಕ್ ಕೀಬೋರ್ಡ್ ಆದ್ರೆ ಯೂಸ್ ಮಾಡಬಹುದು, ಕ್ವಾಟ್ರೆ ಕೀಬೋರ್ಡ್ ಆದ್ರೆ ಯೂಸ್ ಮಾಡಬಹುದು. ಬಟ್ ಪ್ರಪಂಚದಲ್ಲಿ ಹೆಚ್ಚಾಗಿ ಬಳಸುವಂತ ಕೀಬೋರ್ಡ್ ಆದ್ರೆ ಕ್ವಾಟ್ರೆ. ಎಕ್ಸಾಂಪಲ್ ಕ್ವಶನ್ ಆಗಿದೆ, ಅರ್ಧದಲ್ರಿ. ಸೊ ಆ ನಂತರ ಏನಪ್ಪ? ಈ ಒಂದು ಆಗಸ್ಟ್ ದೋರಕ್ ಏನ್ರಿ ದೋರಕ್ ಎಂಬ ಕೀಬೋರ್ಡ್ ನ ಅಭಿವೃದ್ಧಿ ಪಡಿಸ್ತಾರೆ. ಇಲ್ಲೇ ನೀವು ನೋಡ್ತಾ ಇದೇನಿದು ದೋರಕ್ ಕೀಬೋರ್ಡ್. ಬೇಕಾದ್ರೆ ನೀವು ಟ್ರೈ ಮಾಡೋದು ಸಿಗುತ್ತೆ. ನಿಮ್ಮ ಮೊಬೈಲ್ ಅಲ್ಲಿ ಏನ್ ಮಾಡ್ರಿ, ಲಾಂಗ್ ಪ್ರೆಸ್ ಮಾಡ್ರಿ, ಅಲ್ಲಿ ಆಡ್ ಕೀಬೋರ್ಡ್ ಅಂತ ಬರುತ್ತೆ, ಅಲ್ಲಿ ಸರ್ಚ್ ಮಾಡ್ರಿ, ದೋರಕ್ ಕೀಬೋರ್ಡ್ ಅನ್ನು ಸರ್ಚ್ ಮಾಡ್ರಿ, ಬರುತ್ತೆ. ಬೇಕಾದ್ರೆ ಇದನ್ನು ನೀವು ಯೂಸ್ ಮಾಡಬಹುದು. ಆ ನಂತರ ಕೀಬೋರ್ಡ್ ನಲ್ಲಿ ಎಷ್ಟು ಕೀಸ್ ಇದಾವ? ಕೀಬೋರ್ಡ್ ನಲ್ಲಿ ಎಷ್ಟು ಕೀಸ್ ಇದಾವ ಅಂತ ಕರಿ 104ರಿಂದ 108 ಕೀಸ್ ಇದಾವ. ನೆನಪಲ್ಲಿ ಈ ಒಂದು ಕೀಬೋರ್ಡ್ ಎದಕ್ ಬಳಸೋದ್ ಬಂದಾಗ ನೆನಪಲ್ಲಿ ಈ ಒಂದು ಕೀಬೋರ್ಡ್ ನ ಬಳಸುವಂತಹ ಮುಖ್ಯ ಉದ್ದೇಶ ABCD ಟೈಪ್ ಮಾಡಕ, 0 to 9 ನಂಬರ್ ಟೈಪ್ ಮಾಡಕ, ಮತ್ತೆ ಸಿಂಬಲ್ ನ ಟೈಪ್ ಮಾಡಕ. ಸೊ ಅದೇ ತರನಾಗಿ ಇಲ್ಲಿ ಹಾಲ್ಟ್, ಕಂಟ್ರೋಲ್, ಡಿಲೀಟ್ ಇವೆಲ್ಲ ಹೆಲ್ಪ್ ಮಾಡ್ತವೆ. ಅದ್ರಗೋಸ್ಕರ ಈ ಒಂದು ಕೀಬೋರ್ಡ್ ಬಂದಾಗ ನೆನಪಲ್ಲಿ ಇದರ ಮುಖ್ಯವಾಗಿ ಬಳಸುವ ಉದ್ದೇಶ ಪರ ಒಂದು ABCD ನ ಟೈಪ್ ಮಾಡಕ, ನಂಬರ್ಸ್ ಟೈಪ್ ಮಾಡಕ, ಸಿಂಬಲ್ಸ್ ಗಳನ್ನು ಟೈಪ್ ಮಾಡಕ ಬಳಸ್ತಾರೆ. ಅರ್ಧಲ್ರಿ. ಇವತ್ತು ಈ ಒಂದು ಕೀಬೋರ್ಡ್ ನ ಯಾವ ತರ ರಚನೆ ಮಾಡಪ್ಪ? ASCII ಲಿಂದ ರಚನೆ ಮಾಡ. ASCII ಅಂದಾಗ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂತ. ಅಂದ್ರೆ ಒಂದ್ ಅರ್ಥ ಮಾಡ್ಕೊಡ್ರಿ, ಪ್ರತಿ ಊರುಗಳಿಗೆ ಒಂದೊಂದು ಪಿನ್ ಕೋಡ್ ಇರುತ್ತೆ. ಅದೇ ತರನಾಗಿ ನಮ್ಮ ಒಂದು ಕೀಬೋರ್ಡ್ ಅಲ್ಲಿ ಒಂದು A ಗೆ, ಒಂದು ಕ್ಯಾಪಿಟಲ್ A ಗೆ ಒಂದೊಂದು ನಂಬರ್ ಕೊಟ್ಟಿರ್ತಾರೆ. ಓಕೆನಾ? ಅದೇ ತರ B ಅಂತ ಬಂದಾಗ ಒಂದು ಕೋಡ್, ಅದೇ ಕ್ಯಾಪಿಟಲ್ B ಅಂದಾಗ ಒಂದು ಕೋಡ್ ಕೊಟ್ಟಿರ್ತಾರೆ. ಈ ತರ ಪ್ರಪಂಚದಲ್ಲಿರುವಂತಹ ಎಲ್ಲಾ ಕೀಬೋರ್ಡ್ ಗಳ ಈ ಒಂದು ಕೋಡ್ ಸಿಸ್ಟಮ್ ನ ಯೂಸ್ ಮಾಡ್ಬೇಕು. ಓಕೆನಾ? ನಿಮ್ಗೆ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಬಂದಾಗ ASCII ಕೋಡ್ ಅಂತ ಬರುತ್ತೆ. ಒಂದೊಂದು ಅಕ್ಷರಕ್ಕೆ, ಒಂದೊಂದು ಸಿಂಬಲ್ ಗೆ ಒಂದೊಂದು ಕೋಡ್ ಇರುತ್ತೆ. ಅದೇ ಯಾವ್ದಪ್ಪ? ASCII ಕೋಡ್ ಅಂತ. ಆ ಒಂದು ASCII ಕೋಡ್ ಮುಖಾಂತರ ಇವತ್ತು ಇದನ್ನ ಕ್ರಿಯೇಟ್ ಮಾಡ್ಯಾರ. ಇದೇ ತರನಾಗಿ ಈ ಒಂದು ಕೀಬೋರ್ಡ್ ನಲ್ಲಿ ಇರುವಂತಹ ಎಲ್ಲಾ ಕೀಸ್ ಗಳನ್ನೇನಪರ ASCII ಕೋಡ್ ನಿಂದ ಏನಪರ ರಚನೆ ಮಾಡಲಾಗಿದೆ. ಅಲ್ಲಿ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದೇನಪರ ಕೋಡ್ ಇರುತ್ತೆ. ಅದ್ಯಾವ್ದ್ರಿ? ASCII ಕೋಡ್ ಅಂತಾರ. ಹಾಗಾದ್ರೆ ಇವಾಗ ಈ ಒಂದು ಕೀಬೋರ್ಡ್ ನಲ್ಲಿ ಎಷ್ಟು ಕೀಸ್ ಇದೆ ಅಂತ ನೋಡ್ತಾ ಹೋದ್ರೆ ಎಷ್ಟಿದಪ್ಪರ? 104ರಿಂದ 108 ಕೀಸ್ ಇದಾವ. ಸೊ ನಾಳೆ ಎಕ್ಸಾಂಪಲ್ ಕ್ವಶನ್ ಕೇಳ್ಬೋದು, ಕೀಬೋರ್ಡ್ ನಲ್ಲಿರುವಂತಹ ಒಟ್ಟು ಕೀಸ್ಗಳ ಸಂಖ್ಯೆ ಎಷ್ಟು? ಆಪ್ಷನ್ A 104, 102, 103, 101. ಆನ್ಸರ್ ಏನಾಗ್ತಾರೆ? 104. ನೆಕ್ಸ್ಟ್ ಕೇಳ್ತಾನ, ಕೀಬೋರ್ಡ್ ನಲ್ಲಿ ಎಷ್ಟು ಕೀಸ್ ಇದಾವ? 108, 102, 103, 105. ಇವಾಗ ಏನಾಗ್ತಾರೆ? 108 ಆಗ್ತಾರೆ. ಅದೇ ತರ ಇನ್ನೊಂದರ ಕ್ವಶನ್ ಕೇಳ್ತಾನೆ, ಕೀಬೋರ್ಡ್ ನಲ್ಲಿ ಎಷ್ಟು ಕೀಸ್ ಇದಾವ? ಇವಾಗ ಏನಾಗ್ತಾರೆ? ಇದು ಗ್ರೇಸ್ ಮಾರ್ಕ್ಸ್. ಯಾಕಂತ ಕರಿ ಇವತ್ತು ಕೀಬೋರ್ಡ್ ಬಂದಾಗ ಇರೋ ಕೀಸ್ ಎಷ್ಟು? 104ರಿಂದ 108 ಇದಾವೆ. ಒಂದಿರೋ ಕ್ವಶನ್ ಕೇಳಿದ್ರೆ 104 ಕೇಳಿ, ಇಲ್ಲ 108 ಸಪರೇಟ್ ಕೇಳಿ. ಎರಡು ಮಿಕ್ಸ್ ಮಾಡಿ ಕೇಳಂಗಿಲ್ಲ. ಇಲ್ಲಿ ಆಪ್ಷನ್ A, ಆಪ್ಷನ್ B, ಆಪ್ಷನ್ C, ಆಪ್ಷನ್ D ಇದೆ. 104, 108 ಹೆಂಗಿದೆ? ಈ ತರ ಇದ್ರೆ ಏನ್ರಿ ಗ್ರೇಸ್ ಮಾರ್ಕ್ಸ್. ಒಂದು ಈ ತರ ಬಿಟ್ಟು ಇನ್ನೊಂದ್ ತರ ಕ್ವಶನ್ ಆಗುತ್ತೆ, ಕೀಬೋರ್ಡ್ ನಲ್ಲಿ ಎಷ್ಟು ಕೀಸ್ ಇದಾವ? 104ರಿಂದ 108, 100ರಿಂದ 111, 110ರಿಂದ 120, 120ರಿಂದ 130. ಈ ತರ ಕ್ವಶನ್ ಕೊಟ್ಟಾಗೇನ್ರಿ ಈ ತರ ಕೇಳಿ. ನಾಳೆ ಏನಾದ್ರು ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಒಂದು 104 ಕೇಳಿ, ಇಲ್ಲ 108 ಕೇಳಿ, ಇಲ್ಲ 104ರಿಂದ 108 ಕೇಳಿ. ಈ ತರ ಕ್ವಶನ್ ಕೇಳಿ. ಒಂದು ಈ ತರ ಕೇಳಿದಪ್ಪಾರ ಅದು ಗ್ರೇಸ್ ಮಾರ್ಕ್ಸ್. ಕ್ಲಿಯರ್? ಯಾಕಂತ ಕರಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕಂಪ್ಯೂಟರ್ ಅಂತ ಬಂದಾಗ ಅದು ಚಿಕ್ಕ ಸಬ್ಜೆಕ್ಟ್, ಬಟ್ ಕ್ವಶನ್ ಅಂತ ಬಂದಾಗ ಹೆಚ್ಚಿನ ರೀತಿಯಲ್ಲಿ ಕ್ವಶನ್ ಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಅಷ್ಟೇ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ
ಕೀಬೋರ್ಡ್ ಅಂತ ಬಂದಾಗ ಕ್ವಶನ್ ಗಳು ಕೇಳುವಂತ ರೀತಿ ಹೀಗೆ ಇರುತ್ತೆ. ನೀವು ಕೂಡ ಇದೇ ತರ ಓದ್ಬೇಕು. ಅದಾದ ನಂತರ ಈ ಒಂದು ಕೀಬೋರ್ಡ್ ನಲ್ಲಿ ಒಟ್ಟು 6 ಟೈಪ್ಸ್ ಇದಾವೆ. ಒಂದು ಅಲ್ಫಾಬೆಟ್ ಕೀಸ್ ಅಂತ. ಅಲ್ಫಾಬೆಟ್ ಕೀಸ್ ಅಂದಾಗ ಏನ್ರಿ A to Z. ಇನ್ನೊಂದು ಸಿಂಬಾಲಿಕ್ ಕೀಸ್ ಅಂದಾಗ ಏನ್ರಿ ಪ್ಲಸ್ ಮೈನಸ್ ಗುಣಾಕಾರ ಭಾಗಾಕಾರ ಲೆಸ್ ದೆನ್ ಮೋರ್ ದೆನ್ ಇದಾವ. ಅದೇ ತರ ಫಂಕ್ಷನ್ ಕೀಸ್ ಅಂದಾಗ ಏನ್ರಿ F1 ರಿಂದ F12 ಇದಾವ. ನ್ಯಾವಿಗೇಷನ್ ಅಂದಾಗ ಏನ್ರಿ ಇಲ್ಲಿ ಏನ್ ಕಾಣ್ತಾವ ನೋಡ್ರಿ ಇವು ನ್ಯಾವಿಗೇಷನ್ ಕೀಸ್. ಅದೇ ನ್ಯೂಮರಿಕ್ ಅಂತ ಬಂದಾಗ ಅಥವಾ ನಂಬರ್ ಅಂತ ಬಂದಾಗ ಇಲ್ಲಿ ಏನ್ ಕಾಣ್ತಾವ ನೋಡ್ರಿ 0 to 9 ಇವೆಲ್ಲ ಏನಪ್ಪಾ ನಂಬರ್ ಅಥವಾ ನ್ಯೂಮರಿಕ್ ಕೀಸ್. ಅದೇ ತರ ಲಾಸ್ಟ್ ಸ್ಪೆಷಲ್ ಕೀಸ್ ಅಂದಾಗ ಎಸ್ಕೇಪ್ ಟ್ಯಾಬ್ ಕ್ಯಾಪ್ಸ್ ಲಾಕ್ ಶಿಫ್ಟ್ ಕಂಟ್ರೋಲ್ ಇವೆಲ್ಲ ಏನಪ್ಪ ಸ್ಪೆಷಲ್ ಕೀಸ್. ಬಟ್ ಎಕ್ಸಾಂಪಲ್ ಕ್ವಶನ್ ಐತ್ರಿ ಫಂಕ್ಷನ್ ಕೀಸ್ ಗಳ ಸಂಖ್ಯೆ ಎಷ್ಟು ಕೇಳ್ರಿ ಎಷ್ಟಿದಾವ್ರಿ F1 ರಿಂದ F12. ಇಲ್ಲೇನ್ F1 ರಿಂದ ಏನಿದೆ ನೋಡ್ರಿ F12 ಇವೆಲ್ಲ ಏನಪ್ಪ ಫಂಕ್ಷನ್ ಕೀಸ್. ಎಕ್ಸಾಂಪಲ್ ಕ್ವಶನ್ ಐತ್ರಿ. ಇವತ್ತು ಏನಪ್ಪ ಈ ಒಂದು F1 ರಿಂದ F12 ಇದಾವ್ರಿ ಇವು ಏನಪ್ಪ ಶಾರ್ಟ್ ಕಟ್ ಕೀಸ್ ಆಗಿ ಕೂಡ ಬಳಸ್ತಾರ. ಒಂದ್ ನೆನಪಲ್ಲಿ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಅಲ್ಲಿ ಈ ಒಂದು ಶಾರ್ಟ್ ಕಟ್ ಕೀಸ್ ಏನಪ್ಪ ಒಂದೊಂದ್ರಲ್ಲಿ ಒಂದೊಂದರ ಕೆಲಸ ಮಾಡ್ತಾವ. ನೆನಪಲ್ಲಿ F5 ಬಂದಾಗ ಹೊರಗಡೆ ರಿಫ್ರೆಶ್ ಆಗುತ್ತೆ. ಈ ಒಂದು ಪವರ್ ಪಾಯಿಂಟ್ ನೋಡಿದ್ರೆ ಅದು ಸ್ಲೈಡ್ ಶೋ ಆಗುತ್ತೆ. ಇದನ್ನ ಎಕ್ಸಾಂಪಲ್ ಮನೆ ಕೇಳಿ ಬಹಳಷ್ಟು ಎಕ್ಸಾಂಪಲ್ ಗಳು ಕೇಳಿದ. ಅದಕ್ಕೋಸ್ಕರ ನೆನಪಲ್ಲಿ ಈ ಒಂದು ಶಾರ್ಟ್ ಕಟ್ ಕೀಸ್ ಬಂದಾಗ ಏನಪ್ಪ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಬಂದಾಗ ಒಂದೊಂದು ಸಾಫ್ಟ್ವೇರ್ ನಲ್ಲಿ ಒಂದೊಂದು ರೀತಿ ಕೆಲಸ ಮಾಡುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಯೋಣ ಅಂತ. ಸೊ ಒಂದ್ ಅರ್ಥ ಮಾಡ್ಕೊಡ್ರಿ. ಇವತ್ತು ಫಂಕ್ಷನ್ ಕೀಸ್ ಗಳ ಸಂಖ್ಯೆ ಎಷ್ಟ್ರಿ 12 ಇದು ಕ್ವಶನ್ ಆಗಿದೆ. ಅದೇ ತರನಾಗಿ ನ್ಯಾವಿಗೇಷನ್ ಕೀಸ್ ಗಳ ಸಂಖ್ಯೆ ಎಷ್ಟ್ರಿ 4 ಇನ್ನ ಕ್ವಶನ್ ಆಗಿಲ್ಲ. ಅದೇ ನ್ಯೂಮರಿಕ್ ಅಥವಾ ನಂಬರ್ ಕೀಸ್ ಗಳ ಸಂಖ್ಯೆ 0 to 9 10 ಇದಾವ. ಸ್ಪೆಷಲ್ ಕೀಸ್ ಅಂದಾಗ ಆಲ್ಟ್ ಕಂಟ್ರೋಲ್ ಡಿಲೀಟ್ ಮತ್ತೆ ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಮಾಡೋದು ಸೌಂಡ್ ಹೆಚ್ಚು ಕಡಿಮೆ ಮಾಡೋದು ಅದೇ ತರ ಇನ್ಸರ್ಟ್ ಡಿಲೀಟ್ ಎಂಡ್ ಇವೆಲ್ಲ ಏನಪ್ಪಾ ಸ್ಪೆಷಲ್ ಕೀಸ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತವೆ. ಅದೇ ತರನಾಗಿ ಸಿಂಬಾಲಿಕ್ ಕೀಸ್ ಅಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಯಾಕಂದ್ರೆ ಈಗ ನಮ್ಮ ರುಪಿ ಸಿಂಬಲ್ ಅಂದಾಗ ಅದಕ್ಕೆ ಶಾರ್ಟ್ ಕಟ್ ಕೀಸ್ ಹೊಡಿಬೇಕು. ಕೆಲವೊಂದು ಕೀಬೋರ್ಡ್ ಅಲ್ಲಿ ನಿಮಗೆ ರುಪಿ ಸಿಂಬಲ್ ಕಾಣುತ್ತೆ ಕೆಲವು ಕಡೆ ಕಾಣಲ್ಲ. ಅದರ ಶಾರ್ಟ್ ಕಟ್ ಕೀಸ್. ಅದೇ ತರ ನಮ್ಮ ಇಂಡಿಯಾದಲ್ಲಿ ರುಪಿ ಸಿಂಬಲ್ ಬಳಸ್ ಬೇರೆ ದೇಶದಲ್ಲಿ ಬೇರೆ ಸಿಂಬಲ್ ಬಳಸ್. ಅದಕ್ಕೋಸ್ಕರ ಸಿಂಬಾಲಿಕ್ ಕೀಸ್ ಎಷ್ಟು ಅಂತ ಹೇಳಕ್ಕಾಗಲ್ಲ. ಅದೇ ಅಲ್ಫಾಬೆಟ್ ಕೀಸ್ ಎಷ್ಟಿದಾವ್ರಿ 26. ಬಟ್ ಎಕ್ಸಾಂಪಲ್ ಕೇಳಿದ್ದೇನ್ರಿ ಈ ಒಂದು ಫಂಕ್ಷನ್ ಕೀಸ್ ಗಳ ಸಂಖ್ಯೆ ಎಷ್ಟ್ರಿ 12 ಇದು ಕ್ವಶನ್ ಐತ್ರಿ. ಬಟ್ ಅಲ್ಫಾಬೆಟ್ ಕೀಸ್ ಗಳ ಸಂಖ್ಯೆ ಕೇಳಲ್ಲ. ಯಾಕೆ ಹೇಳ್ರಿ ಅದು ಸಿಲ್ಲಿ ಕ್ವಶನ್ ಅದ್ ನಿನ್ ಗೊತ್ತೈತೆ ಅಂತ ಕೇಳಲ್ಲ. ಬಟ್ ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕೇಳ್ತಾರ. ಈ ಕೀಬೋರ್ಡ್ ನಲ್ಲಿ F1 ರಿಂದ F12 ಪರ್ಟಿಕ್ಯುಲರ್ ಇದಾವ್ರಿ ಔಟರ್ ಮೇಲೆ ಕ್ವಶನ್ ಕೇಳ್ತಾರ. ಅದಾದ ನಂತರ ಮತ್ತೆ ಕ್ವಶನ್ ಕೇಳ್ರಿ ಎ ಪಕ್ಕದಲ್ಲಿರುವಂತಹ ಕೀ ಯಾವ್ದಂತ ಕೇಳಿ. ಎ ಪಕ್ಕದಲ್ಲಿರೋ ಕೀ ಯಾವ್ದ್ರಿ ಎಸ್ ಅರ್ಥಲ್ರಿ ಇದು ಕ್ವಶನ್ ಐತೆ. ಅದೇ ತರನಾಗಿ ಈ ಒಂದು ಕೀಬೋರ್ಡ್ ಮೇಲೆ ಮತ್ತೆ ಕ್ವಶನ್ ಕೇಳ್ರಿ ಕೀಬೋರ್ಡ್ ನಲ್ಲಿ ಉದ್ದವಾದ ಕೀ ಯಾವ್ದಂತ ಕೇಳಿ. ಕೀಬೋರ್ಡ್ ನಲ್ಲಿ ಉದ್ದವಾದ ಕೀ ಯಾವ್ದ್ರಿ ಸ್ಪೇಸ್. ಜಾಗವನ್ನು ಬಿಡಲು ಬಳಸುವ ಕೀ ಯಾವ್ದ್ರಿ ಸ್ಪೇಸ್. ಅದೇ ತರನಾಗಿ ಈ ಒಂದು ಕೀಬೋರ್ಡ್ ಅಂತ ಬಂದಾಗ ಎಕ್ಸಾಂಪಲ್ ಕೇಳ್ಬೋದು ಕೀಬೋರ್ಡ್ ನಲ್ಲಿ ಎರಡನೇ ದೊಡ್ಡ ಕೀ ಯಾವ್ದ್ರಿ ಎಂಟರ್ ಇದು ಕ್ವಶನ್ ಐತೆ. ಕೆಲವು ಅಕ್ಷರಗಳನ್ನು ಸ್ಮಾಲ್ ಲೆಟರ್ಸ್ ಅಥವಾ ಕ್ಯಾಪಿಟಲ್ ಲೆಟರ್ ನಲ್ಲಿ ಬರುವಂತೆ ಮಾಡಲು ಬಳಸುವಂತಹ ಕೀ ಯಾವ್ದ್ರಿ ಶಿಫ್ಟ್. ಓಕೆನಾ. ಅದೇ ಟ್ಯಾಬ್ ಅಂತ ಬಂದಾಗ ಇದು ಸ್ವಲ್ಪ ಗ್ಯಾಪ್ ನ ಜಾಸ್ತಿ ಕೊಡ್ತದೆ. ಸ್ಪೇಸ್ ಅಂದಾಗ ಒಂದೊಂದು ಏನಪ್ಪ ಅಕ್ಷರಕ್ಕೆ ಗ್ಯಾಪ್ ಕೊಟ್ಕೊಂತ ಹೋದ್ರೆ ಅದೇ ಟ್ಯಾಬ್ ಅಂತ ಬಂದಾಗ ಏನ್ರಿ 7 ಸ್ಪೇಸ್ ನ ಟೈಪ್ ಮಾಡಿದಾಗ ಎಷ್ಟು ಸ್ಪೇಸ್ ಬರ್ತಲ್ರಿ ಅಷ್ಟು ಸ್ಪೇಸ್ ಅನ್ನು ಹಿಡಿದಾದ್ರಿ ಟ್ಯಾಬ್. ಎಕ್ಸಾಮ್ ಅಲ್ಲಿ ಅದೇ ತರನಾಗಿ ಕ್ವಶನ್ ಆಗಿತ್ತು ಒಂದು ಲೈನ್ ಇಂದ ಮುಂದಿನ ಲೈನ್ಗೆ ಚಲಿಸಲು ಬಳಸುವಂತ ಕೀ ಯಾವ್ದ್ರಿ ಸ್ಪೇಸ್. ಅದೇ ತರನಾಗಿ ಬ್ಯಾಕ್ ಸ್ಪೇಸ್ಗೂ ಮತ್ತು ಡಿಲೀಟ್ ಇರುವಂತ ವ್ಯತ್ಯಾಸ ನೋಡೋಣ. ಸೊ ಇವಾಗ ಇಲ್ಲಿ ಸ್ಕ್ರೀನ್ ಅಲ್ಲಿ ಅಬ್ಸರ್ವ್ ಮಾಡ್ರಿ. ಇವತ್ತು ಇಲ್ಲಿ ಈ ಒಂದು ಲೈನ್ ಹೊಡ್ಕೊಂತಾರೆ ಬ್ಲಿಂಕ್ ಆಗ್ತದೆ ಲೈನ್ ಅದಕ್ಕೆ ಟೆಕ್ಸ್ಟ್ ಲೈನ್ ಅಂತಾರೆ. ಮಿಣುಕುವ ಲೈನ್ ಯಾವ್ದಂತ ಕೇಳಿದ ಮಿಣುಕುವ ಲೈನ್ ಯಾವ್ದ್ರಿ ಟೆಕ್ಸ್ಟ್ ಲೈನ್. ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ ಅದನ್ನ ಯಾವ್ದ್ರಿ ಟೆಕ್ಸ್ಟ್ ಲೈನ್ ಅಂತಾರೆ. ಅಕ್ಷರ ಎಲ್ಲಾರು ಟೈಪ್ ಆಗ್ಬೇಕಾರ ಆ ಒಂದು ಟೆಕ್ಸ್ಟ್ ಲೈನ್ ಇದ್ದಾಗ ಮಾತ್ರ ಅಕ್ಷರ ಟೈಪ್ ಆಗುತ್ತೆ. ಇವಾಗ ಬ್ಯಾಕ್ ಸ್ಪೇಸ್ ಹೊಡೆದಾಗ ಇವು ಕಟ್ ಆಗುತ್ತೆ. ಓಕೆನಾ. ಆದ್ರೆ ಇವಾಗ ಏನಾದ್ರು ಟಿ ಕಟ್ ಆಗ್ಬೇಕಾರೆ ಆ ಒಂದು ಟೆಕ್ಸ್ಟ್ ಲೈನ್ ಅಂತ ಏನಪ್ಪ ಮುಂದೆ ಇದೆ ರೈಟ್ ಸೈಡ್ ಇದೆ. ರೈಟ್ ಸೈಡ್ ಒಂದು ಅಕ್ಷರ ಕಟ್ ಆಗ್ಬೇಕಾರೆ ಏನ್ ನೋಡ್ಬೇಕ್ರಿ ಡಿಲೀಟ್ ಹೊತ್ಬೇಕು. ಅದೇ ಅಕ್ಷರದ ಎಡಗಡೆ ಏನಾದ್ರು ಅಕ್ಷರ ತೆಗಿಬೇಕ್ರೆ ಬ್ಯಾಕ್ ಸ್ಪೇಸ್. ಅದೇ ಇವತ್ತು ಬ್ಯಾಕ್ ಸೈಡ್ ಇರುವಂತ ಅಕ್ಷರ ಕಟ್ ಮಾಡ್ಬೇಕ್ರೇನ್ರಿ ಬ್ಯಾಕ್ ಸ್ಪೇಸ್. ಅದೇ ರೈಟ್ ಸೈಡ್ ಇರುವಂತ ಅಕ್ಷರ ಕಟ್ ಮಾಡ್ಬೇಕ್ರೇನ್ರಿ ಅದೇನ್ರಿ ಡಿಲೀಟ್. ಇವತ್ತು ಈ ಒಂದು ಬ್ಯಾಕ್ ಸ್ಪೇಸ್ ಅಂತ ಬಂದಾಗ ಅಕ್ಷರದ ಹಿಂದಿನ ಅಕ್ಷರ ಏನ್ ಮಾಡ್ತಾರೆ ತೆಗೆಯುತ್ತದೆ. ಅದೇ ಡಿಲೀಟ್ ಅಂತ ಬಂದಾಗ ಏನ್ರಿ ಅಕ್ಷರದ ಮುಂದಿನ ಅಕ್ಷರ ತೆಗೆಯುತ್ತದೆ. ಅದೇ ಯಾವ್ದಪ್ಪ ಡಿಲೀಟ್. ನೆನಪಿರ್ಲಿ ಎಕ್ಸಾಮ್ ಅಲ್ಲಿ ಇವೆರಡರ ಬಗ್ಗೆನೂ ಕ್ವಶನ್ ಆಗಿದೆ ಆಯ್ತಲ್ರಿ. ಅದಕ್ಕೋಸ್ಕರ ಇವತ್ತು ಈ ಒಂದು ಕೀಬೋರ್ಡ್ ಬಂದಾಗ ಈ ಒಂದು ಕೀಬೋರ್ಡ್ ಬಗ್ಗೆ ಇತಿಹಾಸ ಕೇಳಿಲ್ಲ ಇದ್ರ ಬಗ್ಗೆ ಚರಿತ್ರೆ ಕೇಳಿಲ್ಲ. ಆ ಒಂದು ಕೀಸ್ ಏನ್ ಕೆಲಸ ಮಾಡ್ತಾವ ಹೇಗೆ ಕೆಲಸ ಮಾಡ್ತಾವ ಅವ್ರ ಬಗ್ಗೆ ತಿಳ್ಕೊರಿ. ಇವತ್ತು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಆ ಕಂಪ್ಯೂಟರ್ ಬಂದಾಗ ನೀವು ಕೀಬೋರ್ಡ್ ಬಗ್ಗೆ ಕಲಿಬೇಕಂತ ಬಂದಾಗ ನೀವು ಏನ್ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕಂತ ಅದ್ರಗೋಸ್ಕರ ಇವತ್ತು ಈ ಒಂದು ಕೀಬೋರ್ಡ್ ಮೇಲೆ ಅಲ್ಲಿರೋ ಕೀಸ್ ಬಗ್ಗೆನೇ ಕ್ವಶನ್ ಕೇಳಿದಾನ. ಅದ್ರಗೋಸ್ಕರ ನೀವು ಸ್ವಲ್ಪ ಅಧ್ಯಯನ ಮಾಡಿ ತಿಳ್ಕೊಂಡು ಹೋಗ್ರಿ. ಯಾಕಂದ್ರೆ ಇವತ್ತು ಈ ಒಂದು ಕಂಪ್ಯೂಟರ್ ಬಂದಾಗ ಕೇಳುವಂತ ರೀತಿ ವಿಧಾನ ಅಂದಾಗ ಈ ತರ ಇರುತ್ತೆ. ಅದೇ ತರ ಮತ್ತೆ ಕ್ವಶನ್ ಕೇಳ್ರಿ ಹಾಗಾದ್ರೆ ಇವಾಗ ಶಿಫ್ಟ್ ಅಂತ ಬರುತ್ತೆ. ಶಿಫ್ಟ್ ಅಂದಾಗ ಏನ್ ಮಾಡ್ತಾರೆ ಇಲ್ಲಿ ಕ್ಯಾಪ್ಸ್ ಲಾಕ್ ಅಂತ ಇರುತ್ತೆ. ಕ್ಯಾಪ್ಸ್ ಲಾಕ್ ಆನ್ ಇದ್ದಾಗ ಎಲ್ಲ ಲೆಟರ್ ಕ್ಯಾಪಿಟಲ್. ಅದೇ ಕ್ಯಾಪ್ಸ್ ಲಾಕ್ ಆಫ್ ಇದ್ದಾಗ ಏನ್ರಿ ಎಲ್ಲ ಲೆಟರ್ ಸ್ಮಾಲ್. ಇವಾಗ
ಶಿಫ್ಟ್ ಅಂದಾಗ ಏನ್ ಮಾಡ್ತಾರೆ, ಇವಾಗ ಕ್ಯಾಪ್ಸ್ ಲಾಕ್ ಆಫ್ ಇದೆ ಅಂತ ಟೈಮ್ ನೀವು ಯಾವ್ದಾರ ಒಂದು ಅಕ್ಷರ ಕ್ಯಾಲ್ಕುಲೇಟರ್ ಬೇಕಾದಾಗ ಶಿಫ್ಟ್ ಇಟ್ಕೊಂಡು ಏನ್ ಮಾಡ್ತಾರೆ, ಟೈಪ್ ಮಾಡೋದು. ಅದೇ ಶಿಫ್ಟ್ ನ ಕೆಲಸ. ಇವಾಗ ಶಿಫ್ಟ್ ಏನ್ ಮಾಡ್ತಾರೆ, ಅಕ್ಷರವನ್ನು ಲೋವರ್ ಅಥವಾ ಅಪ್ಪರ್ ಕೇಸ್ ನಲ್ಲಿ ಬರುವಂತೆ ಮಾಡಲು ಶಿಫ್ಟ್ ನ ಬಳಸ್ತಾರೆ. ಮತ್ತೆ ಎಕ್ಸಾಂಪಲ್ ಕ್ವಶನ್ ಕೇಳ್ರಿ, ಕಂಪ್ಯೂಟರ್ ಅಲ್ಲಿ ಗುಣಾಕಾರ ಮಾಡಲು ಬಳಸುವಂತಹ ಚಿಹ್ನೆ ಯಾವ್ದಂತ ಕೇಳ್ರಿ. ಪ್ಲಸ್, ಮೈನಸ್, ಸ್ಲಾಶ್, ಸ್ಟಾರ್ ಯಾವ್ದಾಗ್ತರಿ, ಸ್ಟಾರ್. ಇದು ಎಕ್ಸಾಂಪಲ್ ಕೇಳ್ರಿ. ಸೊ ನೆಕ್ಸ್ಟ್ ಕೇಳಬಹುದು, ಭಾಗಾಕಾರ ಮಾಡಲು ಬಳಸುವಂತ ಚಿಹ್ನೆ ಯಾವ್ದ್ರಿ, ಸ್ಲಾಶ್. ಇದೇನಿದು ಸ್ಲಾಶ್. ಬಟ್ ಪ್ಲಸ್ ಮೈನಸ್ ಮೇಲೆ ಸತ್ರ ಎಕ್ಸಾಂಪಲ್ ಕೇಳಿ, ಯಾಕಂದ್ರೆ ಅದು ನಿಮ್ಗೆ ಗೊತ್ತೈತೆ, ಗೊತ್ತಿರೋ ನಿಮ್ ಕೇಳ್ರಿ, ಗೊತ್ತಿಲ್ಲ ಕೇಳ್ತಾರೆ. ಅದೇ ತರ ಮತ್ತೆ ಕ್ವಶನ್ ಕೇಳ್ರಿ, ಇವುಗಳಲ್ಲಿ ಯಾವ್ದು ಕೀಬೋರ್ಡ್ ನಲ್ಲಿ ಕಂಡು ಬರೋದಿಲ್ಲ. ಆಲ್ಟ್, ಕಂಟ್ರೋಲ್, ಡಿಲೀಟ್, ಟರ್ನ್ ಕೀ. ಇದು PSL ಕ್ವಶನ್ ಆಯ್ತು. ಆನ್ಸರ್ ಏನ್ರಿ, ಟರ್ನ್ ಕೀ. ಅದೇ ತರ ಮತ್ತೆ ಗ್ರೂಪ್ ಸಿ ಎಕ್ಸಾಂಪಲ್ ಆಯ್ತು. ಇವುಗಳಲ್ಲಿ ಯಾವ್ದು ಕೀಬೋರ್ಡ್ ನಲ್ಲಿ ಕಂಡು ಬರುವುದಿಲ್ಲ. ಆಲ್ಟ್, ಕಂಟ್ರೋಲ್, ಡಿಲೀಟ್, ಫಾರಿನ್ ಕೀ. ಯಾವ್ದಾಗ್ತರಿ, ಫಾರಿನ್ ಕೀ. ಫಾರಿನ್ ಕೀ ಅನ್ನೋದೇನಪ್ಪ, ಕೀಬೋರ್ಡ್ ನಲ್ಲಿ ಇರಲ್ಲ. ನೆನಪಿರ್ಲಿ, ಒಂದು ಟರ್ನ್ ಕೀ, ಒಂದು ಫಾರಿನ್ ಕೀ ಅನ್ನೋದೇನಪ್ಪ ಕೀಬೋರ್ಡ್ ಅಲ್ಲಿ ಇರಲ್ಲ. ಬಟ್ ಎಕ್ಸಾಂಪಲ್ ಕ್ವಶನ್ ಕೇಳ್ರಿ, ಇದರಲ್ಲಿ ಯಾವ್ದು ಕೀಬೋರ್ಡ್ ನಲ್ಲಿ ಇದ್ದಾವ, ಯಾವ ಇಲ್ಲ ಅಂತ ಕೇಳಿ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕ್ರಿ, ಈ ಒಂದು ಕೀಬೋರ್ಡ್ ನಲ್ಲಿ ಏನಿದೆ ತಿಳ್ಕೊಬೇಕು. ಈ ಕೀಬೋರ್ಡ್ ನಲ್ಲಿ ಏನಿದಾವ್ರಿ, A to Z ಇದಾವ. ಓಕೆ, ಎಕ್ಸಾಂಪಲ್ ಕೇಳಕ್ ಹೋಗಲ್ಲ. ಅದಾದ್ಮೇಲೆ ನೆಕ್ಸ್ಟ್ ನಂಬರ್ಸ್ ಇದಾವ್ರಿ 0 to 9. ಅವೇನ್ ಕೇಳಕ್ ಹೋಗಲ್ಲ, ನೀವು ಟೈಪ್ ಮಾಡ್ಬೇಕು. ಸಿಂಬಾಲಿಕ್ ಕೀಸ್ ಅಂತ ಬಂದಾಗ ನೆನಪಿರ್ಲಿ, ಅಲ್ಲಿ ಸ್ಟಾರ್ ಮೇಲೆ ಕ್ವಶನ್ ಕೇಳಿದ. ಓಕೆನಾ, ಗುಣಾಕಾರ ಮಾಡಲು ಬಳಸುವ ಚಿಹ್ನೆ ಆದ್ರೆ ಸ್ಟಾರ್. ಯಾಕಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗುಣಾಕಾರ ಮಾಡ್ಬೇಕಂತ ಕರಿ ಅಲ್ಲಿ ಸ್ಟಾರ್ ಅಂತ ಇರುತ್ತೆ. ಅದಕ್ಕೋಸ್ಕರ ನೀವು ನಾಳೆ ಮೊಬೈಲ್ ಯೂಸ್ ಮಾಡೋ ಟೈಮ್ ಅಲ್ಲಿ ಅಲ್ಲಿರುವಂತಹ ಆಪ್ಷನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ಔಟರ್ ಮೇಲೆ ಕೂಡ ಕ್ವಶನ್ ಆಗಿದಾವ. ಅದಾದ ನಂತರ ನೆಕ್ಸ್ಟ್ ಕೇಳ್ತಾನ, ಭಾಗಾಕಾರ ಮಾಡೋದು ಯಾವ್ದು ಬಳಸ್ತಾರೆ, ಸ್ಲಾಶ್. ಅದಾದ ನಂತರ ಈ ಒಂದು ಸ್ಪೇಸ್, ಎಂಟರ್, ಡಿಲೀಟ್ ಅವೆಲ್ಲೋಟ ಮೇಲೆ ಕೇಳಿದ್ರು. ಅದೇ ಕಂಟ್ರೋಲ್ ಮತ್ತು ಆಲ್ಟ್ ಅಂತ ಬಂದಾಗ ಇವು ಶಾರ್ಟ್ ಕಟ್ ಕೀಸ್ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೆ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಬಂದಾಗ ಅವರ ಶಾರ್ಟ್ ಕಟ್ ಕೀಸ್ ಬಗ್ಗೆ ತಿಳಿಯೋಣ ಅಂತ. ಆ ನಂತರ ಇಲ್ಲಿ ಎಸ್ಕೇಪ್, ಟ್ಯಾಬ್, ಕ್ಯಾಪ್ಸ್ ಲಾಕ್, ಶಿಫ್ಟ್, ಕಂಟ್ರೋಲ್, ಮತ್ತೆ ಏನಪ್ಪ ಆಲ್ಟ್, ಸ್ಪೇಸ್, ಎಂಟರ್, ಬ್ಯಾಕ್ ಸ್ಪೇಸ್, ಓಮ್, ಪೇಜ್ ಅಪ್, ಪೇಜ್ ಡೌನ್ ಅಂಡ್ ಇವೇನಿದೆ ಇವೆಲ್ಲ ಏನಪ್ಪ ಸ್ಪೆಷಲ್ ಕೀಸ್. ಇವು ಏನಪ್ಪ ನಿಮ್ಮ ಒಂದು ಕೀಬೋರ್ಡ್ ನಲ್ಲಿ ಕೆಲವು ಆಪರೇಷನ್ ಮಾಡಕ್ ಏನಪ್ಪ ಈ ಒಂದು ಕೀಬೋರ್ಡ್ ನಲ್ಲಿ ಇವುಗಳನ್ನ ಬಳಸ್ತಾರೆ. ಆ ನಂತರ ಇವತ್ತು ನೀವು ಲಿಸ್ಟ್ ಮಾಡ್ಕೋಬೇಕು, ಕೀಬೋರ್ಡ್ ಅಲ್ಲಿ ಯಾವ ಇದಾವ ಯಾವಿಲ್ಲ ಅಂತ. ಲಿಸ್ಟ್ ಹೇಗೆ ಮಾಡ್ಕೋಬೇಕಂತ ಬಂದಾಗ ಹಾಗಾದ್ರೆ ನೀವು ಏನಪ್ಪ ಈ ಒಂದು ಕೀಬೋರ್ಡ್ ನಲ್ಲಿ ಯಾವ ಕೀಸ್ ಇದಾವ ಅಂತ ಲಿಸ್ಟ್ ಮಾಡ್ಕೋಬೇಕು. ಅದೇಗಪ್ಪ ಅಂತ ಬಂದಾಗ ಫಸ್ಟ್ ಒನ್ ಎಸ್ಕೇಪ್, ಟ್ಯಾಬ್, ಕ್ಯಾಪ್ಸ್ ಲಾಕ್, ಶಿಫ್ಟ್, ಕಂಟ್ರೋಲ್, ಫಂಕ್ಷನ್, ಇಲ್ಲಿ ವಿಂಡೋಸ್ ಅಂತ ಇರುತ್ತಾರೆ. ಅದೇ ತರ ಆಲ್ಟ್, ಮತ್ತೆ ಶಿಫ್ಟ್, ಕಂಟ್ರೋಲ್, ಶಿಫ್ಟ್, ಎಂಟರ್, ಬ್ಯಾಕ್ ಸ್ಪೇಸ್, ಪ್ರಿಂಟ್, ಡಿಲೀಟ್, ಇನ್ಸರ್ಟ್, ನಮ್ ಲಾಕ್, ಸ್ಕ್ರೋಲ್ ಲಾಕ್, ಪಾಸ್, ಬ್ರೇಕ್, ಓಮ್, ಪೇಜ್ ಅಪ್, ಪೇಜ್ ಡೌನ್ ಎಂಡ್ ಇವೆಲ್ಲ ಏನಪ್ಪ ಸ್ಪೆಷಲ್ ಕೀಸ್. ಇವೆಲ್ಲ ಸ್ವಲ್ಪ ಲಿಸ್ಟ್ ಮಾಡ್ಕೊಡ್ರಿ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇವ್ರ ಮೇಲೆ ಕೂಡ ಕ್ವಶನ್ ಕೇಳ್ತಾ ಇದ್ದಾನ. ಅರ್ಥ ಆಯ್ತಲ್ರಿ. ಅದಾದ ನಂತರ ಹಾಗಾದ್ರೆ ಈಗ ನಾವು ಮೌಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಹಾಗಾದ್ರೆ ಮೌಸ್ ಅಂತ ಬಂದಾಗ ನೀವೆಲ್ಲರೂ ನೋಡಿರ್ತೀರಿ, ಇದು ಮೌಸ್. ಇವಾಗ ಈ ಮೌಸ್ ಅಂತ ಬಂದಾಗ ಇಲ್ಲಿ ಎಷ್ಟು ಬಟನ್ಸ್ ಇದಾವ್ರಿ, ಎಷ್ಟು ಇದಾವ್ರಿ, ಒಂದು ಲೆಫ್ಟ್ ಬಟನ್, ಇನ್ನೊಂದು ರೈಟ್ ಬಟನ್. ಈ ಮಿಡಲ್ ಇರೋದೇನ್ರಿ ಸ್ಕ್ರೋಲ್ ಕೀ ಅಂತ. ಬಟ್ ಏನಪ್ಪ ಹಿಂದಗಡೆ ಎರಡೇ ಬಟನ್ ಇತ್ತು, ಮಿಡಲ್ ಇದ್ದಂದ್ರೆ ಸ್ಕ್ರೋಲ್ ಕೀ ಇತ್ತು. ಬಟ್ ಇವತ್ತು ಏನಪ್ಪ ಈ ಒಂದು ಸ್ಕ್ರೋಲ್ ಕೀ ಕೂಡ ಏನಪ್ಪ ಲೆಫ್ಟ್ ಬಂದಾಗ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತೇನಪ್ಪ ಈ ಒಂದು ಮೌಸ್ ಅಂತ ಬಂದಾಗ ಎಷ್ಟು ಬಟನ್ಸ್, 3 ಬಟನ್ಸ್. ಹಿಂದಗಡೆ ಎಷ್ಟು, ಎರಡೇ ಇದ್ದು ರೀ. ಕೆಲವು ಕಂಪನಿಗಳು ತಮ್ಮ ಒಂದು ಬ್ರ್ಯಾಂಡ್ ಹೆಚ್ಚಿನ ರೀತಿಯಲ್ಲಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಿ ಏನಪ್ಪ ಆ ಒಂದು ಸ್ಕ್ರೋಲ್ ಕೀ ಏನಪ್ಪ ಲೆಫ್ಟ್ ಬಟನ್ ಆಗಿ ಪರಿವರ್ತನೆ ಮಾಡಿ. ಅದಕ್ಕೋಸ್ಕರ ಇವತ್ತು ಮೌಸ್ ನಲ್ಲಿ ಕಂಡು ಬರುವಂತಹ ಕೀಗಳು ಎಷ್ಟಿದಾವ್ರಿ, 3 ಇದಾವ.